Good morning, students. All of you, good morning. All of you, very, very good morning. In last video, actually, ನನ್ನ ಮೊಬೈಲಿಂದ ಅದು ವಿಡಿಯೋ ಲಾಸ್ಟಲ್ಲಿ ಕಟ್ ಆಗಿದೆ, ನೋಡ್ಕೊಂಡಿಲ್ಲ. ಅರ್ಥ ಆಯ್ತಾ? ದಟ್ ಈಸ್ ನಾವೇನು ಮಾಡ್ತಾ ಇದ್ವಿ ಅಂತಪ್ಪ ಅಂದರೆ ಅದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ IUPAC ನೇಮ್ನ ಕೊಟ್ಬಿಟ್ಟು ಕಾಂಪೌಂಡ್ ಬರೀತಾ ಇದ್ವಿ, ಮಾಲಿಕ್ಯೂಲ್ನ. ಅರ್ಥ ಆಯ್ತಾ? ಅದರಲ್ಲಿ ಒಂದು ಬರೆದ್ವಿ, ಎರಡನೇದು ನಾನು ಬರೆದಿದ್ದೆ, ಅಷ್ಟೊತ್ತಿಗೆ ಅದು ಕಟ್ ಆಗಿದೆ. ಅರ್ಥ ಆಯ್ತಾ? ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ರಿಪೀಟೇಷನ್ ಮಾಡಿದಾಗ ಅದನ್ನು ಡಿಸ್ಕಸ್ ಮಾಡೋಣ. ಅಂದರೆ IUPAC ನೇಮ್ಸ್ ಕೊಟ್ಬಿಟ್ಟು ಅವನು ಆ IUPAC ನೇಮ್ ಪ್ರಕಾರ ಕಾಂಪೌಂಡ್ ಬರೀರಿ ಅಂದ್ಬಿಟ್ಟು ಕೇಳಿದಾಗ, ಅರ್ಥ ಆಯ್ತು, ಆರ್ಗ್ಯಾನಿಕ್ ಕಾಂಪೌಂಡ್ ಬರೀರಿ ಅಂತ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅವ್ರು ಈಸಿಯಾಗಿ ಬರೀಬೋದು. ಅದು ಒಂದು 4-5 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೆ, 5-6 ಎಕ್ಸಾಂಪಲ್ಸ್. ಅದು ಕಟ್ ಆಗಿದೆ. ಬಟ್ ಅವನ್ನ ನಾನು ಒಂದೇ ಒಂದು ಮಾಲಿಕ್ಯೂಲ್ ಮಾತ್ರ ಬಂದಿದ್ದೀನಿ, ಎಲ್ಲ ಕಟ್ ಆಗಿದೆ. ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಲಾಸ್ಟ್ ವಿಡಿಯೋ. ಅರ್ಥ ಆಯ್ತಾ? ನಾವು IUPAC ನಮಗ್ಲೇಜ್ ಡಿಸ್ಕಸ್ ಮಾಡಿದೀವಿ ನೋಡು, ಎಕ್ಸಾಂಪಲ್ಸ್ ಅದರಲ್ಲಿ ಇದಾಗಿದೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನು ಲಾಸ್ಟ್ ವಿಡಿಯೋ ವಿ ಡಿಸ್ಕಸ್ ದಟ್ ಈಸ್ ಐಸೋಮೆರಿಸಮ್. ಏನು ಐಸೋಮೆರಿಸಮ್ ಅಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಐಸೋಮೆರಿಸಮ್. ಏನು ಐಸೋಮೆರಿಸಮ್ ಅಂದರೆ 2 or more ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಇನ್ ದೇರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್, ದಟ್ ಈಸ್ ಐಸೋಮರ್ಸ್, ಅಂತ ಫೆನಾಮಿನನ್ ಈಸ್ ನೋನ್ ಆಸ್ ಐಸೋಮೆರಿಸಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 2 ಟೈಪ್ಸ್ ಇದೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತು ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತು ಸ್ಟೀರಿಯೋ ಐಸೋಮೆರಿಸಮ್. ಅರ್ಥ ಆಯ್ತಾ? ಏನು ಸರ್ ಈ ಸ್ಟೀರಿಯೋ ಐಸೋಮೆರಿಸಮ್, ಸ್ಟ್ರಕ್ಚರ್ ಐಸೋಮೆರಿಸಮ್ ಟೈಪ್ಸ್? ಅರ್ಥ ಆಯ್ತಾ? 5 ಟೈಪ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೀರಿಯೋ ಐಸೋಮೆರಿಸಮ್ ಅಂದರೆ ಏನು ಸರ್? ಸ್ಟೀರಿಯೋ ಐಸೋಮೆರಿಸಮ್ ಅಂದರೆ ಏನು ಸರ್? ಅದರ ಡೆಫಿನೇಷನ್, ಅದು 2 ಟೈಪ್ಸ್ ಡಿಸ್ಕಸ್ ಮಾಡಿ ಮತ್ತೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಏನು ಸರ್ ಸ್ಟೀರಿಯೋ ಐಸೋಮೆರಿಸಮ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ದಟ್ ಈಸ್ ಸ್ಟೀರಿಯೋ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್ ಏನು ಸರ್ ಸ್ಟೀರಿಯೋ ಐಸೋಮೆರಿಸಮ್? ಸ್ಟೀರಿಯೋ ಐಸೋಮೆರಿಸಮ್ ಅಂತ ವೆರಿ ಸಿಂಪಲ್. ದಿಸ್ ಸ್ಟೀರಿಯೋ ಐಸೋಮೆರಿಸಮ್ ನೀವು ಸ್ಟ್ರಕ್ಚರ್ ಐಸೋಮೆರಿಸಮ್ ಡಿಸ್ಕಸ್ ಮಾಡಿದ್ವಿ ತಾನೆ. ಸ್ಟ್ರಕ್ಚರ್ ಐಸೋಮೆರಿಸಮ್ ಅಲ್ಲಿ 2 or more ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಇನ್ ಸ್ಟ್ರಕ್ಚರ್ ಫಾರ್ಮುಲಾ. ಇದರಲ್ಲಿ ಹಂಗಲ್ಲ. 2 or more ಆರ್ಗ್ಯಾನಿಕ್ ಕಾಂಪೌಂಡ್, ಅದು ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ ಆಲ್ಸೋ. ಈಗ ಬರ್ರಿ, 2 or more ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಸ್ಟಾರ್ಟ್ ಮಾಡಿ ತಪ್ಪೇನಿಲ್ಲ. ದ ಕಾಂಪೌಂಡ್ಸ್ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. The compounds having same molecular formula, same structure formula, but differ in the spatial arrangement of atoms or groups. Group of atoms ಆಗಿರ್ಬೋದು, group of atoms ಗ್ರೂಪ್ಸ್ ಅಂತ ಕರೀತಾನೆ. ಆ ಗ್ರೂಪ್ಸ್ ಅಥವಾ ಆಟಮ್ಸ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಅಂತ ಇರುತ್ತೆ. ಬಟ್ ದ ಕಾಂಪೌಂಡ್ಸ್ having same molecular formula, same structure formula, that are called as stereoisomers and the phenomenon is known as stereoisomerism. ಅರ್ಥ ಆಯ್ತಾ? ವೆರಿ ಸಿಂಪಲ್. The organic compounds, the organic compounds having same molecular formula, and structural formula. The organic compounds having same molecular formula and same structure formula but differ in the spatial arrangement of atoms. Or are groups are called as a group of atoms are called as stereoisomers. And the phenomenon is known as
is known as, and the phenomenon is known as stereoisomerism. Stereoisomerism. ಅರ್ಥ ಆಯ್ತಾ? The organic compounds having the same molecular formula and same structure formula, same molecular formula and also same structure formula, but differ in the spatial arrangement of atoms or a group of atoms are called as stereoisomers, and the phenomenon is known as stereoisomerism. ಹಾಗೆ ಸ್ಟೀರಿಯೋಐಸೋಮರಿಸಮ್ ಡೆಫಿನೇಷನ್ ಕೂಡ ಗೊತ್ತಿದೆಯಾ? ಇಲ್ಲಿವರೆಗೂ ನಿಮಗೆ ಈ ಫಸ್ಟ್ ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈ ಸ್ಟೀರಿಯೋಐಸೋಮರಿಸಮ್ ಟೂ ಟೈಪ್ಸ್ ಇದಾವೆ, ಅವು ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಎರಡನ್ನೂ ವಿತ್ ಅನ್ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ, ಮುಂದೆ ಅದರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ ಸೆಕೆಂಡ್ ಪಿ ಯು ಸಿಯಲ್ಲಿ. ಅರ್ಥ ಆಯ್ತಾ? ಏನು ಸರ್ ಟೂ ಟೈಪ್ಸ್? ನಂಬರ್ ಒನ್ ಈಸ್ geometrical isomerism, ಅರ್ಥ ಆಯ್ತಾ? geometrical isomerism. Number two is optical isomerism. ಏನು ಹೇಳಿ? optical isomerism. These are the two different types of stereoisomerisms. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀರಿಯೋಐಸೋಮೆರಿಸಮ್. ಈ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀರಿಯೋಐಸೋಮೆರಿಸಮ್ ಇದನ್ನ ಎಕ್ಸಾಂಪಲ್ ಮಾತ್ರ ಡಿಸ್ಕಸ್ ಮಾಡೋಣ ಇಲ್ಲಿ. ಅರ್ಥ ಆಯ್ತಾ? ಮತ್ತೆ ಮುಂದೆ ಅದ್ರ ಬಗ್ಗೆ ನೀಟಾಗಿ ಡೀಟೇಲ್ ಆಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ಬರುತ್ತೆ, ಅಲ್ಲಿ ಅರ್ಥ ಆಯ್ತಾ ಡಿಸ್ಕಸ್ ಮಾಡೋಣ. ಏನು ಸರ್ ಜಾಮೆಟ್ರಿಕಲ್ ಐಸೋಮೆರಿಸಮ್? ಟೂ ಆರ್ ಮೋರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ but differ in the spatial arrangement of atoms or groups due to restricted rotation of carbon-carbon double bonds or single bonds in cyclic compounds. ಅರ್ಥ ಆಗಿದೆಯಾ? ನೋಡಿ, ಟೂ ಆರ್ ಮೋರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ having ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರ್ ಫಾರ್ಮುಲಾ ಎರಡೂ ಸೇಮ್ ಇರುತ್ತೆ. ಬಟ್ ಡಿಫರ್ ಇನ್ ದೇರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಡ್ಯೂ ಟು, ಇಲ್ಲಿಂದ ಚೇಂಜ್ ಆಗುತ್ತೆ, ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್ ಆಫ್ ಕಾರ್ಬನ್ ಡಬಲ್ ಬಾಂಡ್ಸ್ ಆರ್ ಸಿಂಗಲ್ ಬಾಂಡ್ಸ್ ಇನ್ ಸೈಕ್ಲಿಕ್ ಕಾಂಪೌಂಡ್ಸ್. ಸೈಕ್ಲಿಕ್ ಕಾಂಪೌಂಡ್ಸ್ ಅಲ್ಲಿ ಸಿಂಗಲ್ ಬಾಂಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ರಿಸ್ಟ್ರಿಕ್ಟೆಡ್ ರೊಟೇಷನ್ ಕೊಟ್ಟಾಗ ಈ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಡಿಫರೆಂಟ್ ಆಗುತ್ತೆ. ಬಟ್ ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ, ದಟ್ ಆರ್ ಕಾಲ್ಡ್ ಆಸ್ ಸ್ಟೀರಿಯೋಐಸೋಮರ್ಸ್ ಅಂಡ್ ದ ಫೆನಾಮಿನನ್ geometrical isomers and the phenomenon is known as geometrical isomerism. ಅರ್ಥ ಆಯ್ತಾ? ಈ ಸ್ಟೀರಿಯೋಐಸೋಮೆರಿಸಮ್ ಎಕ್ಸಾಂಪಲ್ ಕೇಳಿದ್ರೆ geometrical isomerism ಅಂತ ಕೊಡಿ, ನೋ ಪ್ರಾಬ್ಲಮ್. ಎಕ್ಸಾಂಪಲ್ ಅರ್ಥ ಆಯ್ತಾ? 2-butene ಅಥವಾ but2ene ಅಂತ ಕರಿತೀವಿ. 2-butene or but2ene, ದಟ್ ಈಸ್ ಏನು? CH3CH ಡಬಲ್ ಬಾಂಡ್ CH3 2-butene. ಅರ್ಥ ಆಯ್ತಾ? ಈ ಜಾಮೆಟ್ರಿಕಲ್ ಐಸೋಮೆರಿಸಮ್ ಇನ್ನೊಂದು ಅವಸರಲ್ಲಿ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ ಅಂತ ಕೂಡ ಕರಿತೀವಿ. ಏನು ಹೇಳಿ? ಸಿಸ್ ಟ್ರಾನ್ಸ್ ಐಸೋಮೆರಿಸಮ್. ಇಲ್ಲಿ ಬರ್ದಿರ್ತೀವಿ, ಸಿಸ್ ಟ್ರಾನ್ಸ್ ಐಸೋಮೆರಿಸಮ್. ಇದಕ್ಕೆ ಇನ್ನೊಂದು ಹೆಸರಲ್ಲಿ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ ಅಂತ ಕರಿತೀವಿ. ಹೆಂಗ್ ಸರ್ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್? ಯಾಕೆ ಸರ್ ಅಂತ ಹೇಳ್ಬಿಟ್ಟಂದ್ರೆ ನೋಡಿ, ಇಲ್ಲಿ ವೆರಿ ಸಿಂಪಲ್. 2-butene ಅದರ ಸ್ಟ್ರಕ್ಚರ್ ಹಿಂಗಿರುತ್ತೆ. CH3CH ಡಬಲ್ ಬಾಂಡ್ CH3 ಕರೆಕ್ಟ್ ಆಗಿದೆ ನೋಡಿ. CH3CH ಡಬಲ್ ಬಾಂಡ್ CH3 ಕರೆಕ್ಟ್ ಆಗಿದೆಯಾ? ಇದು 2-butene. ಇದಕ್ಕೆ ಸಿಸ್ ಐಸೋಮರ್ ಅಂತ ಕರಿತೀವಿ. ಏನು ಹೇಳಿ? ಸಿಸ್ 2-butene ಅಂತ. ಸಿಸ್ 2-butene ಅಥವಾ ಸಿಸ್ but2ene ಅಂತ ಕೂಡ ಕರಿತೀವಿ. ಯಾಕೆ ಇದಕ್ಕೆ ಸಿಸ್ ಅಂತ ಕರಿತೀವಿ ಅಂದ್ರೆ, ಸೇಮ್ ಆಟಮ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು ಅಥವಾ ಆಟಮ್ಸ್ ಆಗಿರ್ಬೋದು, ಕಾರ್ಬನ್ ಡಬಲ್ ಬಾಂಡ್ಗೆ ಒಂದೇ ಸೈಡ್ ಎಕ್ಸಿಸ್ಟ್ ಆದ್ರೆ, ಒಂದೇ ಸೈಡ್ ಲೈ ಆದ್ರೆ, ದಟ್ ಆರ್ ಕಾಲ್ಡ್ ಆಸ್ ಸಿಸ್ ಐಸೋಮರ್ ಅಂತ. ಅಥವಾ ಸಿಸ್ ಎಕ್ಸಾಂಪಲ್ ಸಿಸ್ 2-butene. ಸಿಸ್ ಐಸೋಮರ್ ಅಂತ ಗೊತ್ತಾಯ್ತಾ? ಟ್ರಾನ್ಸ್ ಅಂದ್ರೆ
ಈ ಸೇಮ್ ಆಟಮ್ಸ್ ಸರ್ವ ಸೇಮ್ ಗ್ರೂಪ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಪೋಸಿಟ್ ಸೈಡ್ ಅಲ್ಲಿ ಇದ್ರೆ ದಟ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ ಐಸೋಮರ್. ಟ್ರಾನ್ಸ್ಟ್ರಿಬ್ಯೂಟಿನ್ ಬರೀ ನೋಡಿ, CH3 CH ಡಬಲ್ ಬಾಂಡ್ H CH3. ಇದಕ್ಕೆ ಟ್ರಾನ್ಸ್ಟ್ರಿಬ್ಯೂಟಿನ್ ಏನು ಹೇಳಿ, ಟ್ರಾನ್ಸ್ ಟು ಬ್ಯೂಟಿನ್. ಅರ್ಥ ಆಯ್ತಾ? ಅಥವಾ ಟ್ರಾನ್ಸ್ ಬ್ಯೂಟ್ ಟು ಇನ್ ಅಂತ ಕರಿತೀವಿ. ನೋಡಿ ಇದರಲ್ಲಿ ಸೇಮ್ ಆಟಮ್ಸ್ ಆರ್ ಸೇಮ್ ಗ್ರೂಪ್ಸ್ ಲೈ ಆನ್ ದ ಆಪೋಸಿಟ್ ಸೈಡ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಗೆ ಆಪೋಸಿಟ್ ಸೈಡ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ ಐಸೋಮರ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇದು ಟ್ರಾನ್ಸ್ ಐಸೋಮರ್, ಇದು ಸಿಸ್ ಐಸೋಮರ್. ನೋಡಿ ಇಲ್ಲಿ ಕೂಡ ಹಂಗೆ CH3 CH ಡಬಲ್ ಬಾಂಡ್ CH3. ನೋಡಿ these two compounds having same molecular formula and also same structure formula. Same molecular formula and also same structure formula. Same molecular formula ಹೊಂದಿದೆ, same structure formula ಹೊಂದಿದೆ. ಬಟ್ ಏನು ಡಿಫರೆಂಟ್ ಹೊಂದಿದೆ ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಅರ್ಥ ಆಯ್ತಾ, ಅಂಡ್ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ, ಬಟ್ ಡಿಫರ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್. ಅರ್ಥ ಆಯ್ತಾ? ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಗಿರ್ಬೋದು ಅಥವಾ ಗ್ರೂಪ್ಸ್ ಆಗಿರ್ಬೋದು ಡಿಫರೆಂಟ್ ಹೊಂದಿದೆ ಎರಡರಲ್ಲಿ. ಯಾಕೆ ಎರಡರಲ್ಲಿ ಒಂದು ಡಿಫರೆಂಟ್ ಹೊಂದಿದೆ ಅಂದ್ರೆ ಡ್ಯೂ ಟು ಇದು ಸ್ಟೀರಿಯೋ ಐಸೋಮರಿಸಮ್. ಸ್ಟ್ರಕ್ಚರ್ ಐಸೋಮರಿಸಮ್ ಡೆಫಿನೇಷನ್ ಏನು, ಇಲ್ಲಿವರೆಗೂ ಸೇಮ. ಅರ್ಥ ಆಯ್ತಾ? ಇನ್ನು ರೀಸನ್ ಬರೀತಕ್ಕಂಥದ್ದು ಯಾಕೆ ಅಂತ, ಡ್ಯೂ ಟು ರಿಸ್ಟ್ರಿಕ್ಟ್ ರೊಟೇಷನ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ನೋಡಿ ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಇದನ್ನ ರಿಸ್ಟ್ರಿಕ್ಟ್ ಆಗಿ ರೊಟೇಷನ್ ಕೊಡೋಣ, ಇದಾಗತ್ತಾ? ಇದಂಗೆ ಇಟ್ಕೊಳ್ಳೋಣ. ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ರಿಸ್ಟ್ರಿಕ್ಟ್ ರೊಟೇಷನ್ ಕೊಡೋಣ. ರೊಟೇಷನ್ ಕೊಟ್ಟರೆ ಏನಾಗುತ್ತೆ, ಈ H ಮೇಲ್ಗಡೆ ಹೋಗುತ್ತೆ, CH3 ಕೆಳಗಡೆ ಬರುತ್ತೆ, ತನಾಗಿರೋದು. ಡ್ಯೂ ಟು ರಿಸ್ಟ್ರಿಕ್ಟ್ ರೊಟೇಷನ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಅರ್ಥ ಆಯ್ತಾ? ನಾನು ಆಪ್ಟಿಕಲ್ ಐಸೋಮರ್ ಮತ್ತೆ ಡಿಸ್ಕಸ್ ಮಾಡೋಣ. ದಟ್ ಇಸ್ ಇನ್ನೊಂದು ಎಕ್ಸಾಂಪಲ್, ಸಿಂಗಲ್ ಬಾಂಡ್ಸ್ ಇನ್ ಸೈಕ್ಲಿಕ್ ಕಾಂಪೌಂಡ್ಸ್. ಇದೇನಿದು ಸೈಕ್ಲೋಪ್ರೋಪೇನ್. ಅರ್ಥ ಆಯ್ತಾ? H CH3 H. ಈ ಸಿಂಗಲ್ ಬಾಂಡ್ಸ್, ಈ ಸೈಕ್ಲಿಕ್ ಕಾಂಪೌಂಡ್ ಸಿಂಗಲ್ ಬಾಂಡ್ಸ್ ಅಲ್ಲಿ ರಿಸ್ಟ್ರಿಕ್ಟ್ ರೊಟೇಷನ್ ಕೊಟ್ಟರು ನೋಡಾಗತ್ತೆ. ಹೆಂಗಂತ ಬಿಟ್ಟು ನೋಡಿ, H CH3 ಇದನ್ನ ಹಂಗೆ ಇಟ್ಕೊಳ್ಳೋಣ. ಅರ್ಥ ಆಯ್ತು? ಇದನ್ನ ಇವಾಗ ಇಲ್ಲಿ ರಿಸ್ಟ್ರಿಕ್ಟ್ ರೊಟೇಷನ್ ಕೊಡೋಣ. ಮೇಲ್ಗಡೆ H ಹೋಗುತ್ತೆ, ಕೆಳಗಡೆ CH3 ಕೊಡುತ್ತೆ. ಈ ಸೈಕ್ಲಿಕ್ ಕಾಂಪೌಂಡ್ಸ್ ಅಲ್ಲಿ ಸಿಂಗಲ್ ಬಾಂಡ್ಸ್ ಅಲ್ಲಿ ರಿಸ್ಟ್ರಿಕ್ಟ್ ರೊಟೇಷನ್ ಕೊಟ್ಟರು ಸಹ ಅರ್ಥ ಆಯ್ತು ಡಿಫ್ರೆಂಟ್ ಆಗಿದೆಯಾ? ನೋಡಿ ಯಾವುದು ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಸ್ಪೇಷಿಯಲ್ ಅರೇಂಜ್ ಆಗುತ್ತೆ ಡಿಫರೆಂಟ್ ಆಗಿದೆ, ಬಟ್ ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ. ದ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ, ಬಟ್ ಡಿಫರ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್. ಅರ್ಥ ಆಯ್ತಾ? ಆಟಮ್ಸ್ ಆಗಿರ್ಬೋದು ಗ್ರೂಪ್ಸ್ ಆಗಿರ್ಬೋದು ಡಿಫರೆಂಟ್ ಆಗುತ್ತೆ. ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್ ಯಾಕೆ? ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಸಿಂಗಲ್ ಬಾಂಡ್ಸ್ ಈ ಸೈಕ್ಲಿಕ್ ಈ ಸೈಕ್ಲಿಕ್ ಕಾಂಪೌಂಡ್ ಸಿಂಗಲ್ ಬಾಂಡ್ಸ್ ಅಲ್ಲಿ ಆಗಿರ್ಬೋದು. ನಾವು ರಿಸ್ಟ್ರಿಕ್ಟೆಡ್ ರೊಟೇಷನ್ ಕೊಟ್ಟರೆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಥವಾ ಗ್ರೂಪ್ಸ್ ಡಿಫರೆಂಟ್ ಆಗುತ್ತೆ, ಬಟ್ ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ, ದಟ್ ಆರ್ ಕಾಲ್ಡ್ ಆಸ್ geometrical isomers and the phenomenon is known as geometrical isomerism. ಇದು ಸಿಸ್ ಐಸೋಮರ್, ಇದು ಟ್ರಾನ್ಸ್ ಐಸೋಮರ್. ಅರ್ಥ ಆಯ್ತಾ? ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವತ್ತು ಟ್ರಾನ್ಸ್ ಈಸ್ ಮೋರ್ ಸ್ಟೇಬಲ್ ದನ್ ಸಿಸ್. ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಟ್ರಾನ್ಸ್ ಐಸೋಮರ್ is more stable than cis isomer because same atoms or groups lie on the opposite side of the carbon carbon double bond. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ತಗೊಳ್ಳೋಣ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೋರ್ ಸ್ಟೇಬಲ್, ಅಥವಾ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲೆಸ್ ಸ್ಟೇಬಲ್. ಸಿಸ್ ಐಸೋಮರ್ ಇಸ್ ಲೆಸ್ ಸ್ಟೇಬಲ್ ದನ್ ಟ್ರಾನ್ಸ್ ಐಸೋಮರ್ ಇಸ್ ಆಲ್ವೇಸ್ ಮೋರ್ ಸ್ಟೇಬಲ್. ಯಾಕಪ್ಪ ಅಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಲೈ ಆಗುತ್ತೆ. ಅರ್ಥ ಆಯ್ತಾ? ಸೇಮ್ ಆಟಮ್ಸ್ ಆರ್ ಸೇಮ್ ಗ್ರೂಪ್ ಆಫ್ ಆಟಮ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ವೆರಿ ಸಿಂಪಲ್, geometrical isomerism is also called cis trans isomerism ಅಂತ ಯಾಕೆ ಕರಿತೀವಿ ಅದು ಗೊತ್ತಾಯ್ತಾ? ಇದು ಸಿಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಗೆ ಸೇಮ್ ಒಂದೇ ಸೈಡ್ ಅಲ್ಲಿ ಸೇಮ್ ಆಟಮ್ಸ್ ಅಥವಾ ಗ್ರೂಪ್ಸ್ ಲೈ ಆದ್ರೆ ಅದು ಸಿಸ್ ಐಸೋಮರ್. ಸೇಮ್ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಪೋಸಿಟ್ ಸೈಡ್ ಅಲ್ಲಿ ಲೈ ಆದ್ರೆ ದಟ್ ಇಸ್ ಟ್ರಾನ್ಸ್ ಐಸೋಮರ್ ಅಷ್ಟೇ. ಹೆನ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಸಿಸ್ ಟ್ರಾನ್ಸ್ ಐಸೋಮರಿಸಮ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಇವಾಗ ನಿಮಗೆ geometrical isomerism ಡೆಫಿನೇಷನ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ, ಬರೀಬೇಕಾ? ಅರ್ಥ ಆಯ್ತಾ? geometrical isomerism. ಏನು ಸರ್ geometrical isomerism?
the organic compounds ಅಥವಾ 2 or more organic compounds having same molecular formula, same structure formula, but differ in the spatial arrangement of atoms or groups. But differ in the spatial arrangement of atoms or groups due to restricted rotation of carbon-carbon double bonds. Due to restricted rotation of carbon-carbon double bond ORR double bonds ORR ಅರ್ಥ ಆಯ್ತಾ single bonding cyclic compounds single bonds in cyclic compounds are called geometrical isomers and the phenomenon is known as geometrical isomerism. ನೋಡಿ single bonds in cyclic compounds ನಡೆಸ್ತಾ ಇದ್ದೀನಿ. is known as geometrical isomerism. ಅರ್ಥ ಆಯ್ತಾ? The organic compounds having same molecular formula, same structure formula, but differ in the spatial arrangement of atoms or groups due to restricted rotation of carbon-carbon double bonds or single bonds. Putting an example, single bonds in cyclic compounds are called geometrical isomers, and the phenomenon is known as geometrical isomerism. అలాగే geometrical isomerism ಅಂತ ಎಕ್ಸಾಂಪಲ್ ನೀಟಾಗಿ ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡಬಹುದಾ ಅಥವಾ ಫಿಮ್ಯಾರಿಕ್ ಆಸಿಡ್ ಅಂಡ್ ಮ್ಯಾಲಿಕ್ ಆಸಿಡ್ ಕೊಡಬಹುದು? ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ಇನ್ ಸೆಕೆಂಡ್ PUC. ಅರ್ಥ ಆಯ್ತಾ? ದಟ್ ಈಸ್ geometrical isomerism with an example. Next, optical isomerism with an example. ಏನಂದ್ರೆ optical isomerism with an example. The second type of stereoisomerism, that is optical isomerism. Yes sir, optical isomerism very simple. 2 or more organic compounds having same molecular formula, same structure formula, but differ in the direction of rotation of plane polarized light. Actually ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗೆ ಪ್ಲೇನ್ ಪೋಲರೈಸ್ಡ್ ಲೈಟ್ ನ ಪಾಸ್ ಮಾಡಿದ್ರೆ, ಅರ್ಥ ಆಯ್ತಾ, ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ ಪ್ಲೇನ್ ಪೋಲರೈಸ್ಡ್ ಲೈಟ್ ನ ರೊಟೇಟ್ ಮಾಡುತ್ತೆ. ವೆದರ್ ಇಟ್ ಇಸ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಗಿರ್ಬೋದು ಅಥವಾ ಆಂಟಿ ಕ್ಲಾಕ್ ವೈಸ್ ಆಗಿರ್ಬೋದು, ರೊಟೇಟ್ ಮಾಡ್ತಾವೆ. ಯಾವ್ದನ್ನ? ಪ್ಲೇನ್ ಪೋಲರೈಸ್ಡ್ ಲೈಟ್ ನ. ಏನ್ ಸರ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದ್ರೆ? ದ ಆರ್ಡಿನರಿ ಲೈಟ್ ಕಂಪೋಸ್ಡ್ ಆಫ್ ಆಲ್ ದ ಡೈರೆಕ್ಷನ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ಲೈಟ್ ತಗೊಳ್ಳೋಣ, ಎಲ್ಲ ಡೈರೆಕ್ಷನ್ಸ್ ಅಲ್ಲಿ ಕಂಪೋಸ್ ಆಗುತ್ತೆ. ಸನ್ಲೈಟ್ ತಗೊಳ್ಳೋಣ, ಎಲ್ಲ ಡೈರೆಕ್ಷನ್ಸ್ ಅಲ್ಲೂ ಅರ್ಥ ಆಯ್ತಾ ಕಂಪೋಸ್ ಆಗುತ್ತಾ? ದಟ್ ಆರ್ಡಿನರಿ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ನೈಕಲ್ ಪ್ರಿಸಮ್ ಅಥವಾ ಪೋಲರೈಡ್ ಲೆನ್ಸ್. ಪೋಲರೈಡ್ ಲೆನ್ಸ್ ಅಥವಾ ನೈಕಲ್ ಪ್ರಿಸಮ್ ಮುಖಾಂತರ ಆರ್ಡಿನರಿ ಲೈಟ್ ನ ಪಾಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಅಬ್ಟೈನಿಂಗ್ ಒನ್ ಪ್ಲೇನ್ ಆಫ್ ಲೈಟ್. ದಟ್ ಲೈಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ, ಇದು ಆರ್ಡಿನರಿ ಲೈಟ್, ಇದು ಆರ್ಡಿನರಿ ಲೈಟ್. ಅರ್ಥ ಆಯ್ತಾ? ಆರ್ಡಿನರಿ ಲೈಟ್ ಎಲ್ಲ ಡೈರೆಕ್ಷನ್ಸ್ ಅಲ್ಲೂ ಅರ್ಥ ಆಯ್ತಾ ಪಾಸ್ ಆಗ್ತಾ ಇರುತ್ತಾ? ಇದನ್ನ ಒಂದು ಅರ್ಥ ಆಯ್ತಾ ಪೋಲರೈಡ್ ಲೆನ್ಸ್ ಆರ್ ನೈಕಲ್ ಪ್ರಿಸಮ್, ಪೋಲರೈಡ್ ಲೆನ್ಸ್ ಅಥವಾ ನೈಕಲ್ ಪ್ರಿಸಮ್ ಹಿಂಗಿರುತ್ತೆ. ನೈಕಲ್ ಪ್ರಿಸಮ್, ಈ ಪೋಲರೈಡ್ ಲೆನ್ಸ್ ಅಥವಾ ನೈಕಲ್ ಪ್ರಿಸಮ್ ಮುಖಾಂತರ ನಾವು ಅರ್ಥ ಆಯ್ತಾ ಪಡ್ಕೊಂಡ್ರೆ, ಇದನ್ನು ಹಿಂಗೂ ಬರೀಲ್ಲ, ಆರ್ಡಿನರಿ ಲೈಟ್.
ಇದು ಆರ್ಡಿನರಿ ಲೈಟ್ ಓವರ್ ಎಲ್ಲ ಒಂದೇ, ಹಿಂಗೆ ಬರೀತೀವಿ ಅದು ಹಿಂಗೆ ಬರಿತೀವಿ. ಇದನ್ನು ಒಂದು ಇದು ನೈಕಲ್ ಪ್ರಿಸಮ್, ಇದು ಪೋಲರಾಯ್ಡ್ ಲೆನ್ಸ್. ಇದಾದರೂ ಅಥವಾ ಇದಾದರೂ ಯೂಸ್ ಮಾಡಿ ಅದ್ರ ಮುಖಾಂತರ ಪಾಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟಿಂಗ್ ಒನ್ ಪ್ಲೇನ್ ಆಫ್ ಲೈಟ್. ನಮ್ಗೆ ಯಾವುದಾದ್ರು ಒಂದು ಪ್ಲೇನ್ ಆಫ್ ಲೈಟ್ ಸಿಗುತ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಪ್ಲೇನ್ polarized light ಅಂದ್ರೆ ಗೊತ್ತಾಯ್ತಾ? ಆರ್ಡಿನರಿ ಲೈಟ್ ಇದು. ಆರ್ಡಿನರಿ ಲೈಟ್ is composed of all the directions. When that ordinary light is passed through polaroid lens ಅಥವಾ Nicol prism to obtain one plane of light, ಇದು ಅಥವಾ ಹಿಂಗೋ ಒಂದೇ ಒಂದು ಪ್ಲೇನ್ ಸಿಗುತ್ತೆ. That light is called as plane polarized light. ಇಂಥ ಪ್ಲೇನ್ polarized light ನ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಪಾಸ್ ಮಾಡಿದ್ರೆ ಅರ್ಥ ಆಯ್ತಾ? ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ, ಅರ್ಥ ಆಯ್ತಾ? ಆ ಪೋಲರೈಡ್ ಲೆನ್ಸ್ ನ, ಆ ಪ್ಲೇನ್ ಪೋಲರೈಸ್ ಲೈಟ್ ನ ರೊಟೇಟ್ ಮಾಡ್ತಾವೆ. ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ, ಅರ್ಥ ಆಯ್ತು, ಈ ಪ್ಲೇನ್ ಪೋಲರೈಸ್ ನ ರೊಟೇಟ್ ಮಾಡುತ್ತವೆ. ವೆದರ್ ಇಟ್ಸ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವ ರೊಟೇಟ್ ಮಾಡ್ತಾವೋ ಅವು ಮಾತ್ರ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಪ್ಲೇನ್ ಪೋಲರೈಸ್ ಲೈಟ್ ಗೊತ್ತಾಯ್ತಾ? Ordinary light is composed of all the direction. When that ordinary light is passed through Nicol prism ಅಥವಾ polaroid lens to obtain one plane of light, that light is called as plane polarized light. ಈ plane polarized light ನ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ, ಈ ಪ್ಲೇನ್ polarized light ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಪಾಸ್ ಮಾಡಿದ್ರೆ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ ರೊಟೇಟ್ ಮಾಡುತ್ತೆ. ಈ ಪ್ಲೇನ್ polarized light ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಪಾಸ್ ಮಾಡಿದ್ರೆ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ ಇದನ್ನ ರೊಟೇಟ್ ಮಾಡುತ್ತೆ. ವೆದರ್ ಇಟ್ಸ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಯಾವ ಈ ಪ್ಲೇನ್ polarized light ನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾವೋ ಅವು ಮಾತ್ರ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್. ಅದಕ್ಕೆ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ಪ್ಲೇನ್ polarized light ಅಂದ್ರೆ ಗೊತ್ತಾಯ್ತಾ? ಇವಾಗ ಆಪ್ಟಿಕಲ್ ಐಸೋಮೆರಿಸಮ್ ಅಂದ್ರೆ ಏನು ಸರ್? 2 or more organic compounds having same molecular formula, same structure formula, but differ in the direction of rotation of plane polarized light. ಅರ್ಥ ಆಯ್ತಾ? The organic compounds having same molecular formula and same structural formula, same molecular formula, same structural formula. ಅರ್ಥ ಆಯ್ತಾ? ಸೇಮ್ molecular formula, same structural formula. The organic compounds having same molecular formula, same structural formula. The organic compounds having same molecular formula and same structure formula, but different in ಅರ್ಥ ಆಯ್ತಾ? But differ in direction of rotation of plane polarized light. Differ in direction of rotation of plane polarized light. But differ in the direction of rotation of plane polarized light are called optical isomers, and the phenomenon is known as optical isomerism. ನೋಡಿ,
The organic compounds having same molecular formula and same structure formula but differ in the direction of rotation of plane polarized light are called optical isomers and the phenomenon is known as optical isomerism. ಅರ್ಥ ಆಯ್ತಾ? Example for this, ಅರ್ಥ ಆಯ್ತಾ? Very simple. That is, we'll discuss. ನೋಡಿಲ್ಲಿ ಎಕ್ಸಾಂಪಲ್ ನಾವು ಬರೆಯೋಣ. ವೆರಿ ಸಿಂಪಲ್. That is COH, lactic acid, CH3 H ಅಥವಾ HOH. ಏನಿದು? ಲ್ಯಾಕ್ಟಿಕ್ ಆಸಿಡ್. ಅರ್ಥ ಆಯ್ತಾ? ಇದಕ್ಕಿನ್ನ ಹೆಸರು DL ಐಸೋಮರ್, D and L ಐಸೋಮರ್ ಅಂತ ಕರಿತೀವಿ. D ಅಂದ್ರೆ ಡೆಕ್ಸ್ಟ್ರೋ ರೊಟೇಟರಿ, L ಅಂದ್ರೆ ಲೀವೋ ರೊಟೇಟರಿ. ಇದಕ್ಕಿನ್ನ ಹೆಸರಲ್ಲಿ D and L ಐಸೋಮರ್, ಸ್ಮಾಲ್ L, ಸ್ಮಾಲ್ D, ಸ್ಮಾಲ್ L ಐಸೋಮೆರಿಸಮ್ ಅಂತ ಕೂಡ ಕರಿತೀವಿ. D and L ಐಸೋಮೆರಿಸಮ್ ಅಂತ ಕೂಡ ಕರಿತೀವಿ. D ಅಂದ್ರೆ ಡೆಕ್ಸ್ಟ್ರೋ ರೊಟೇಟರಿ, ಲೀವ್ ಅಂದ್ರೆ ಲೀವೋ ರೊಟೇಟರಿ. ಡೆಕ್ಸ್ಟ್ರೋ ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ರೊಟೇಟ್ ಆದ್ರೆ ದಟ್ ಇಸ್ ಕಾಲ್ಡ್ ಡೆಕ್ಸ್ಟ್ರೋ ರೊಟೇಟರಿ. ಪ್ಲೇನ್ ಪೋಲರೈಸ್ಡ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ರೊಟೇಟ್ ಆದ್ರೆ ಲೀವೋ ರೊಟೇಟರಿ. ಅರ್ಥ ಆಯ್ತಾ? ಇವಾಗ ದಿಸ್ ಕಾಂಪೌಂಡ್ ಇಸ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್. ಏನಿದು? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಇಸ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್. ಯಾಕಿದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ಅಂತ ಹೇಳ್ಬಿಟ್ಟಂದ್ರೆ, ಅರ್ಥ ಆಯ್ತಾ? ದಿಸ್ ಲ್ಯಾಕ್ಟಿಕ್ ಆಸಿಡ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ರೈಟ್ ಆರ್ ಲೆಫ್ಟ್. ಅರ್ಥ ಆಯ್ತಾ? ಇದು ಆಪ್ಟಿಕಲಿ ಆಕ್ಟಿವ್ ಆಗಿರ್ಬೇಕಾದ್ರೆ ಕಂಡೀಷನ್ಸ್ ಇದೆ. ದ ಕಾಂಪೌಂಡ್ ಶುಡ್ ಹ್ಯಾವಿಂಗ್ ಎ ಪ್ಲೇನ್ ಆಫ್ ಸಿಮೆಟ್ರಿ, should not contain a plane of symmetry. ಯಾವ ಕಾಂಪೌಂಡ್ ಆಪ್ಟಿಕಲಿ ಆಕ್ಟಿವ್ ಆಗಿದೆಯೋ ಅದು ಪ್ಲೇನ್ ಆಫ್ ಸಿಮೆಟ್ರಿ ಹೊಂದಿರಲ್ಲ. ಏನ್ ಸರ್ ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ? ಇಟ್ ಈಸ್ ಎ ರಿಯಲ್ ಆರ್ ಇಮ್ಯಾಜಿನರಿ ಪ್ಲೇನ್ ವಿಚ್ ಕಟ್ಸ್ ದ ಮಾಲಿಕ್ಯೂಲ್ ಇಂಟು ಟು ಈಕ್ವಲ್ ಪಾರ್ಟ್ಸ್ ಸೊ ದಟ್ ಒನ್ ಹಾಫ್ ಈಸ್ ದ ಮಿರರ್ ಇಮೇಜ್ ಆಫ್ ಅನದರ್ ಹಾಫ್. ದಟ್ ಇಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ. ಅಂದ್ರೆ ಒಂದು ಮಾಲಿಕ್ಯೂಲ್ನ ಎರಡು ಪಾರ್ಟ್ಸ್ ಕಟ್ ಮಾಡಿದಾಗ ಒನ್ ಹಾಫ್ ಈಸ್ ದ ಮಿರರ್ ಇಮೇಜ್ ಆಫ್ ಅನದರ್ ಹಾಫ್ ಆಗಿರಬೇಕು. ಅದು ಮಾತ್ರ ಪ್ಲೇನ್ ಆಫ್ ಸಿಮೆಟ್ರಿ. ಇದು ಪ್ಲೇನ್ ಆಫ್ ಸಿಮೆಟ್ರಿ ಹೊಂದಿರಬಾರ್ದು. ಆಪ್ಟಿಕಲಿ ಆಕ್ಟಿವ್ ಆಗಿರ್ಬೇಕಾದ್ರೆ ಪ್ಲೇನ್ ಆಫ್ ಸಿಮೆಟ್ರಿ ಹೊಂದಿರಬಾರ್ದು, ಮತ್ತೆ ಕೈರಾಲಿಟಿ ಸೆಂಟರ್ ಹೊಂದಿರಬೇಕು. ಇವೆರಡು ಕಂಡೀಷನ್ಸ್ ಅವೇ ಆಗಬೇಕು. ಏನ್ ಸರ್ ಕೈರಾಲಿಟಿ ಸೆಂಟರ್? ದ ಕಾರ್ಬನ್ ಆಟಮ್ ವಿಚ್ ಇಸ್ ಬಾಂಡೆಡ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಕೈರಾಲಿಟಿ ಸೆಂಟರ್. ಈಗ ನೋಡಿ, ಇದು ಕೈರಾಲಿಟಿ ಸೆಂಟರ್ ಹೊಂದಿದೆ. ಈ ಕಾರ್ಬನ್ ಆಟಮ್ ಕೈರಾಲಿಟಿ ಸೆಂಟರ್ ಅಂತ ಕರಿತೀವಿ. ಕಾರ್ಬನ್ ಆಟಮ್ ಅಂತ ಕರಿತೀವಿ. ಯಾಕೆ ಇದು ಕಾರ್ಬನ್ ಆಟಮ್ ಅಂತ ಕರಿತೀವಿ ಅಂದ್ರೆ, ದಿಸ್ ಕಾರ್ಬನ್ ಆಟಮ್ ಇಸ್ ಬಾಂಡೆಡ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್. ನೋಡಿ, 4 ವೇಲೆನ್ಸಿ ಅಲ್ಲೂ CH3 ಒಂದು, OH ಒಂದು, H ಒಂದು, COH ಒಂದು, 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆಯಾ? ಹೆನ್ಸ್ ಇಟ್ ಇಸ್ ಎ ಕೈರಾಲಿಟಿ ಸೆಂಟರ್ ಅಥವಾ ಕೈರಲ್ ಕಾರ್ಬನ್ ಆಟಮ್. ಈ ತರ ಕೈರಾಲಿಟಿ ಸೆಂಟರ್ ಅಥವಾ ಕೈರಾಲಿಟಿ ಕಾರ್ಬನ್ ಆಟಮ್ ಹೊಂದಿದ್ರೆ ಮಾತ್ರ ಅದು ಆಪ್ಟಿಕಲಿ ಆಕ್ಟಿವ್ ಹೊಂದಿರುತ್ತೆ. ದಿಸ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಟುವರ್ಡ್ಸ್ ರೈಟ್ ಅಂಡ್ ಟುವರ್ಡ್ಸ್ ಲೆಫ್ಟ್. ಹೆನ್ಸ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್. ಅಲ್ಲಿ ಟೋಟಲಿ ನೀವು ಅಷ್ಟು ಡೀಪ್ ಆಗಿ ನಾವು ಮತ್ತೆ ಸೆಕೆಂಡ್ ಪೀಸ್ ಅಲ್ಲಿ ಇದೆ ನಿಮಗೆ ಡಿಸ್ಕಸ್ ಮಾಡೋಣ. ಜಸ್ಟ್ ಆಪ್ಟಿಕಲ್ ಐಸೋಮರ್ಸ್ ಡೆಫಿನೇಷನ್ ತಿಳ್ಕೊಂಡಿದೆ. The organic compounds having same molecular formula, same structure formula, but differ in the direction of rotation of plane polarized light are called as optical isomers, and the phenomenon is known as optical isomerism. Example, lactic acid is optical active isomer ಅಂತ ತಿಳ್ಕೊಂಡಿರಿ. ಇದಕ್ಕಿನ್ನ ಒಂದ್ಸಲ DL isomerism ಅಂತ ಕೂಡ ಕರಿತೀವಿ. ಯಾಕೆ ಕರಿತೀವಿ? ವಾಟ್ ಆರ್ ಕಂಡೀಷನ್ಸ್? ಅರ್ಥ ಆಯ್ತಾ? ನಾವೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ದಟ್ ಈಸ್ ಐಸೋಮೆರಿಸಮ್. ಅರ್ಥ ಆಯ್ತಾ? ಇನ್ನು ಸೆಕೆಂಡ್ PUC ದಟ್ ಇಸ್ ಸ್ಟೀರಿಯೋ ಐಸೋಮೆರಿಸಮ್ ಟೈಪ್ಸ್. ಅರ್ಥ ಆಯ್ತಾ? ಅದು ನಿಮಗೆ ಆಕ್ಚುಲಿ ಸ್ಟೀರಿಯೋ ಐಸೋಮೆರಿಸಮ್ ಡೆಫಿನೇಷನ್ ಮಾತ್ರ ಡಿಸ್ಕಸ್ ಮಾಡಿದ್ದಾನೆ. ಇದರಲ್ಲಿ ಯಾವುದರಲ್ಲಿ? ಫಸ್ಟ್ PUC ಅಲ್ಲಿ. ಆ ಟೈಪ್ಸ್ ಅವೆಲ್ಲ ಸೆಕೆಂಡ್ PUC ಇದೆ. ವಿಲ್ ಡಿಸ್ಕಸ್ ಇನ್ನ ನೆಕ್ಸ್ಟ್ ಸೆಕೆಂಡ್ PUC. ಅರ್ಥ ಆಯ್ತಾ? ಇವಾಗ ನಾವು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದಟ್ ಈಸ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್. ಅರ್ಥ ಆಯ್ತಾ? ಇನ್ಮೇಲೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್. Fundamental concepts in organic reaction mechanisms.
ಆಯ್ತಾ? ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್. ಈ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಲ್ಲಿ ಏನೆಲ್ಲ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇದೆ ಅಂತ ಅರ್ಥ ಆಯ್ತಾ? ಏನೆಲ್ಲ, ಒಂದು ನಿಮಿಷ. Organic reaction, fundamental concepts in organic reaction mechanisms. ಏನು ಸರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್? ಇವಾಗ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಒಂದು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್, ಒಂದು ಸಬ್ಸ್ಟ್ರೇಟ್ ಅಂದ್ರೆ ರಿಯಾಕ್ಟೆಂಟ್. ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ one substrate molecule or reactant molecule react with ಅಥವಾ attacked with attacking reagent. ಅರ್ಥ ಆಯ್ತಾ? ಅಟ್ಯಾಕಿಂಗ್ ರಿಯೇಜೆಂಟ್ ಇಂದ ಅಟ್ಯಾಕ್ ಆಗಿಬಿಟ್ಟು ಟು ಗಿವ್ ಎ ಪ್ರಾಡಕ್ಟ್. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ. ಯಾವುದೇ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ನಡಿಬೇಕಾದ್ರೆ ಒಂದು ರಿಯಾಕ್ಟೆಂಟ್ ಸ್ಪೀಸಿಗೆ ಇನ್ನೊಂದು ಹೆಸರಲ್ಲಿ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಟ್ಯಾಕಿಂಗ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಈ ತರ ರಿಯಾಕ್ಷನ್ ನಡಿಬೇಕಾದ್ರೆ ಆಕ್ಚುಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಕೋವಲೆಂಟ್ ಬಾಂಡ್ಸ್ ಇರ್ತಾವೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಇರ್ತಕ್ಕಂಥದ್ದೇನು ಕೋವಲೆಂಟ್ ಬಾಂಡ್ಸ್. ದಟ್ ಕೋವಲೆಂಟ್ ಬಾಂಡ್ಸ್ ಬ್ರೇಕ್ ಆಗಿ ನ್ಯೂ ಕೋವಲೆಂಟ್ ಬಾಂಡ್ಸ್ ಫಾರ್ಮ್ ಆಗ್ತವೆ. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ನಡಿಬೇಕಾದ್ರೆ ಒಂದು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಜೊತೆ ರಿಯಾಕ್ಟ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಡ್ಯೂರಿಂಗ್ ದಟ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಅರ್ಥ ಆಯ್ತಾ, ದೇರ್ ಇಸ್ ಎ breakage of covalent bonds. We know that organic molecules are only covalent bonds. That covalent bonds are broken takes place. New covalent bonds formation takes place. ಅರ್ಥ ಆಯ್ತಾ? ಕೋವಲೆಂಟ್ ಬಾಂಡ್ಸ್ ಬ್ರೋಕನ್ ಆಗಿ ಅರ್ಥ ಆಯ್ತಾ ನ್ಯೂ ಕೋವಲೆಂಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಈ ಕೋವಲೆಂಟ್ ಬಾಂಡ್ಸ್ ಬ್ರೋಕನ್ ಆಗಿ ನ್ಯೂ ಕೋವಲೆಂಟ್ ಬಾಂಡ್ಸ್ ಫಾರ್ಮ್ ಆಗ್ತಕ್ಕಂಥದ್ದನ್ನ ಅರ್ಥ ಆಯ್ತಾ, ಕೋವಲೆಂಟ್ ಬಾಂಡ್ಸ್ ಬ್ರೇಕ್ ಆಗ್ತಕ್ಕಂಥದ್ದು 2 ways ಅಲ್ಲಿ ಆಗುತ್ತೆ. ಅರ್ಥ ಆಯ್ತಾ? 2 ways ಅಲ್ಲಿ ಆಗುತ್ತೆ. ಈ ಕೋವಲೆಂಟ್ ಬಾಂಡ್ಸ್ ಬ್ರೇಕ್ ಆಗ್ತಕ್ಕಂಥದ್ದು 2 ways ಅಲ್ಲಿ ಆಗುತ್ತೆ. ಆ 2 ways ಯಾವ್ಯಾವ ಸರ್ ಅಂದ್ರೆ, ಒನ್ ಈಸ್ ಹೋಮೋಲಿಟಿಕ್ ಫ್ಯೂಷನ್, ಅನದರ್ ಒನ್ ಈಸ್ ಹೆಟ್ರೋಲಿಟಿಕ್ ಫ್ಯೂಷನ್. ಅರ್ಥ ಆಯ್ತಾ? ಹೋಮೋಲಿಟಿಕ್ ಫ್ಯೂಷನ್, ಅನದರ್ ಒನ್ ಈಸ್ ಹೆಟ್ರೋಲಿಟಿಕ್ ಫ್ಯೂಷನ್. ಹೋಮೋಲಿಟಿಕ್ ಫ್ಯೂಷನ್ ಮತ್ತೆ ಹೆಟ್ರೋಲಿಟಿಕ್ ಫ್ಯೂಷನ್. ನಂಬರ್ 1 ಅರ್ಥ ಆಗಿದೆಯಾ? ಹೋಮೋಲಿಟಿಕ್ ಫ್ಯೂಷನ್. ಅರ್ಥ ಆಯ್ತು? ಹೋಮೋಲಿಟಿಕ್ ಫ್ಯೂಷನ್. ಈ ಹೋಮೋಲಿಟಿಕ್ ಫ್ಯೂಷನ್, ಹೆಟ್ರೋಲಿಟಿಕ್ ಫ್ಯೂಷನ್. ಹೋಮೋಲಿಟಿಕ್ ಬ್ರೇಕೇಜ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದ್ಸಲಿ. ಅರ್ಥ ಆಯ್ತಾ? ಹೋಮೋಲಿಟಿಕ್ ಬ್ರೇಕೇಜ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್. ಅರ್ಥ ಆಯ್ತು? ನೋಡಿ ಇಲ್ಲಿ ಹೋಮೋಲಿಟಿಕ್ ಫ್ಯೂಷನ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್ ಎಲ್ಲ ಒಂದೇ. ಹೋಮೋಲಿಟಿಕ್ ಫ್ಯೂಷನ್ ಅಂತ ಬರೆಯೋಣ, ಬೇಕಾದ್ರೆ ಹೋಮೋಲಿಟಿಕ್ ಫ್ಯೂಷನ್ ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಕೂಡ ಕರಿತೀವಿ. ಕ್ಲೀವೇಜ್ ಅರ್ಥ ಆಯ್ತಾ? ಹೋಮೋಲಿಟಿಕ್ ಕ್ಲೀವೇಜ್, CLEVA ಅಂತ ಬರುತ್ತೆ. ಕ್ಲೀವೇಜ್, ಹೋಮೋಲಿಟಿಕ್ ಫ್ಯೂಷನ್ ಆರ್ ಹೋಮೋಲಿಟಿಕ್ ಕ್ಲೀವೇಜ್. ಹೇಗೆ ಸರ್ ಈ ಹೋಮೋ ಮೀನ್ಸ್ ಸೇಮ್ ತಾನೆ? ಹೋಮೋಲಿಟಿಕ್ ಕ್ಲೀವೇಜ್ ಅಥವಾ ಹೋಮೋಲಿಟಿಕ್ ಫ್ಯೂಷನ್. ಅರ್ಥ ಆಯ್ತಾ? ಈ ಹೋಮೋಲಿಟಿಕ್ ಫ್ಯೂಷನ್ ಆರ್ ಹೋಮೋಲಿಟಿಕ್ ಕ್ಲೀವೇಜ್ ಅಂದ್ರೆ ಏನು? ಅನದರ್ ಒನ್ ಈಸ್ ಹೆಟ್ರೋಲಿಟಿಕ್ ಕ್ಲೀವೇಜ್ ಅಥವಾ ಹೆಟ್ರೋಲಿಟಿಕ್ ಫ್ಯೂಷನ್ ಅಂತ ಕರಿತೀವಿ. ಏನಿಲ್ಲ, ಡ್ಯೂರಿಂಗ್ ಬ್ರೋಕನ್ ಆಫ್ ಕೋವಲೆಂಟ್ ಬಾಂಡ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಅಥವಾ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಒಂದು ಬಾಂಡ್ ಕೋವಲೆಂಟ್ ಬಾಂಡ್ಸ್ ಇರ್ತಕ್ಕಂಥ ಆ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗ್ತಕ್ಕಂಥದ್ದಕ್ಕೆ 2 types ಅಲ್ಲಿ ಆಗುತ್ತೆ. ಒನ್ ಈಸ್ ಹೋಮೋಲಿಟಿಕ್ ಫ್ಯೂಷನ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ಅನದರ್ ಒನ್ ಈಸ್ ಹೆಟ್ರೋಲಿಟಿಕ್ ಫ್ಯೂಷನ್ ಆರ್ ಹೆಟ್ರೋಲಿಟಿಕ್ ಕ್ಲೀವೇಜ್. ಏನ್ ಸರ್ ಈ ಹೋಮೋಲಿಟಿಕ್ ಕ್ಲೀವೇಜ್ ಅಂದ್ರೆ ಏನು? ವೆರಿ ಸಿಂಪಲ್. ವೆನ್ ಎ ಕೋವಲೆಂಟ್ ಬಾಂಡ್ ಬ್ರೇಕ್ ಸಿಮೆಟ್ರಿಕಲಿ,
ವೆನ್ ಎ ಕೋವಲೆಂಟ್ ಬಾಂಡ್ ಈಸ್ ಬ್ರೋಕನ್ ಸಿಮೆಟ್ರಿಕಲಿ, ಸಿಮೆಟ್ರಿಕಲಿ ಮೀನ್ಸ್ ಕರೆಕ್ಟಾಗಿ ಅರ್ಧಕ್ಕೆ, ಅರ್ಥ ಆಯ್ತಾ? ವೆನ್ ಎ ಕೋವಲೆಂಟ್ ಬಾಂಡ್ ಈಸ್ ಬ್ರೋಕನ್ ಸಿಮೆಟ್ರಿಕಲಿ, ಅರ್ಥ ಆಯ್ತಾ? ಈಚ್ ಫ್ರಾಗ್ಮೆಂಟ್ ಬ್ರೇಕ್ ಆದ್ಮೇಲೆ, ಆ ಬ್ರೋಕನ್ ಆದ್ಮೇಲೆ ಈಚ್ ಫ್ರಾಗ್ಮೆಂಟ್ ಗೆಟ್ಸ್ ಒನ್ ಎಲೆಕ್ಟ್ರಾನ್. These fragments are called as free radicals ಅಂತ ಕರಿತೀವಿ. And this process is known as homolytic cleavage. ಅರ್ಥ ಆಯ್ತಾ? ನೋಡಿ ಇಲ್ಲಿ ಎ ಕೋವಲೆಂಟ್ ನೀವು ಬರೀರ್ಬೇಕಾದ್ರೆ ಅರ್ಥ ಆಯ್ತಾ? ಎ ಕೋವಲೆಂಟ್ ಬಾಂಡ್ ಬ್ರೇಕ್ಸ್ ಸಿಮೆಟ್ರಿಕಲಿ, ಎ ಕೋವಲೆಂಟ್ ಬಾಂಡ್ ಬ್ರೇಕ್ಸ್ ಸಿಮೆಟ್ರಿಕಲಿ. ಒಂದು ಕೋವಲೆಂಟ್ ಬಾಂಡ್ ಸಿಮೆಟ್ರಿಕಲ್ ಆಗಿ ಬ್ರೇಕ್ ಆದ್ರೆ, ಸಿಮೆಟ್ರಿಕಲಿ ಮೀನ್ಸ್ ಕರೆಕ್ಟ್ ಆಗಿ ಅರ್ಧಕ್ಕೆ, ಅರ್ಥ ಆಯ್ತಾ? ನೋಡಿರ್ಲಿ ಎಕ್ಸಾಂಪಲ್, ಅರ್ಥ ಆಯ್ತಾ? Example, 1 second. Moksha. Homolytic fission and homolytic cleavage. ಅರ್ಥ ಆಯ್ತಾ? What is homo means same. ಅರ್ಥ ಆಯ್ತಾ? ಇದಕ್ಕೆ ಹಿಂಗೆ ಹಾಕು, ಅರ್ಥ ಇಲ್ಲ ನೋಡಿ, ಅರ್ಥ ಆಯ್ತಾ? ಹಾ, ಎ ಕೋವಲೆಂಟ್ ಬಾಂಡ್ ಬ್ರೇಕ್ ಸಿಮೆಟ್ರಿಕಲಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್, ನಾನು ಇಂಕ್ ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ಲೋರಿನ್ ಮಾಲಿಕ್ಯೂಲ್, ಈ ಕ್ಲೋರಿನ್ ಮಾಲಿಕ್ಯೂಲ್ ಅಲ್ಲಿ ಕ್ಲೋರಿನ್ ಆಟಮ್ಸ್ ಮಧ್ಯದಲ್ಲಿ ಏನಾಗಿದೆ, ಒಂದು ಕೋವಲೆಂಟ್ ಬಾಂಡ್ ಇದೆಯಾ? ಈ ಕೋವಲೆಂಟ್ ಬಾಂಡ್ ಕರೆಕ್ಟಾಗಿ ಅರ್ಧಕ್ಕೆ ಬ್ರೇಕ್ ಆದರೆ, ಅಂದ್ರೆ ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ತಾನೆ, ಕರೆಕ್ಟಾಗಿ ಇಲ್ಲಿ ಬ್ರೇಕ್ ಆದರೆ, ಅರ್ಥ ಆಯ್ತಾ? ಇಲ್ಲಿ ಬ್ರೇಕ್ ಆದರೆ ಕರೆಕ್ಟಾಗಿ ಇಲ್ಲಿ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ಈ ನೋಡಿ, ಈ ಎಲೆಕ್ಟ್ರಾನ್ ಇದ್ರ ಕಡೆಗೆ, ಈ ಎಲೆಕ್ಟ್ರಾನ್ ಇದ್ರ ಕಡೆಗೆ, ಅಂದ್ರೆ ಆರೋ ಮಾರ್ಕ್ ಒಂದ್ ಸೈಡ್ ಮಾತ್ರ ತೋರಿಸಿ, ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಅಂದ್ರೆ, ದಟ್ ಈಸ್ ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಅಂತ, ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಇದು, ಅರ್ಥ ಆಯ್ತಾ? ಎ ಕೋವಲೆಂಟ್ ಬಾಂಡ್ ಬ್ರೇಕ್ಸ್ ಸಿಮೆಟ್ರಿಕಲಿ ಟು ಗಿವ್ 2 fragments, that is each fragment having one electron. This is called as free radical. In presence of diffuse sunlight H nu. ನೋಡಿರಿ, ಎ ಕೋವಲೆಂಟ್ ಬಾಂಡ್ ಅರ್ಥ ಆಯ್ತು ಬ್ರೇಕ್ ಸಿಮೆಟ್ರಿಕಲಿ, ಎ ಕೋವಲೆಂಟ್ ಬಾಂಡ್ ಬ್ರೇಕ್ಸ್ ಸಿಮೆಟ್ರಿಕಲಿ ಟು ಫಾರ್ಮ್ 2 ಫ್ರೀ ರ್ಯಾಡಿಕಲ್ಸ್. ಅಂದ್ರೆ ಒಂದು ಕೋವಲೆಂಟ್ ಬಾಂಡ್ ಕರೆಕ್ಟ್ ಆಗಿ ಅರ್ಧಕ್ಕೆ ಬ್ರೇಕ್ ಆಗಿದೆ ಇದರಲ್ಲಿ, ಅಂದ್ರೆ 2 ಎಲೆಕ್ಟ್ರಾನ್ಸ್, ಅಂದ್ರೆ ಆ 2 ಎಲೆಕ್ಟ್ರಾನ್ಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಈ ಕಡೆ ಬಂದಿದೆ, ದಟ್ ಇಸ್ ಸಿಂಗಲ್ ಹೆಡ್, ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ ಬಂದಿದೆ, ಸಿಂಗಲ್ ಹೆಡ್, ಅರ್ಥ ಆಯ್ತಾ? ಆರೋ ಮಾರ್ಕ್, ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಅಂದ್ರೆ ಏನು, ದಟ್ ಈಸ್ ಸಿಂಗಲ್ ಬಾಂಡ್ ಅಂತ, ಸಿಂಗಲ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್, ಸಿಂಗಲ್ ಎಲೆಕ್ಟ್ರಾನ್ ಆ ಕಡೆಗೆ ಹೋಗಿದೆ ಅಂದ್ರೆ ದಟ್ ಇಸ್ ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಅಂತ ನಾವು ಶೋ ಮಾಡ್ತೀವಿ. ಇವಾಗ 2 ಫ್ರೀ ರ್ಯಾಡಿಕಲ್ಸ್, ದಟ್ ಈಸ್ 2Cl ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಯ್ತು, ಅರ್ಥ ಆಯ್ತಾ? ದಿಸ್ ಇಸ್ ಕಾಲ್ಡ್ ಎಸ್ ಹೋಮೋಲಿಟಿಕ್ ಫ್ಯೂಷನ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್. ಏನಿಲ್ಲ, ನೀವು ಬರಿಬೇಕಾಗಿರ್ತಕ್ಕಂಥದ್ದು ಸಿಯ ಟ್ರೈ ಮಾಡಿ. Very simple. A covalent bond is broken symmetrically. Each fragment, ಒಂದು ಕೋವಲೆಂಟ್ ಬಾಂಡ್ ಸಿಮೆಟ್ರಿಕಲ್ ಆಗಿ ಬ್ರೇಕ್ ಆಗಿ ಈಚ್ ಫ್ರಾಗ್ಮೆಂಟ್ ಗೆಟ್ಸ್ ಒನ್ ಎಲೆಕ್ಟ್ರಾನ್, ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಫ್ರಾಗ್ಮೆಂಟ್ ಬರುತ್ತಾ, ದಟ್ ಈಸ್ ಕಾಲ್ಡ್ ಆಸ್ ಹೋಮೋಲಿಟಿಕ್ ಫ್ಯೂಷನ್ ಆರ್ ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬರ್ರಿ, ವೆನ್ ಎ ಕೋವಲೆಂಟ್ ಬಾಂಡ್ ಈಸ್ ಬ್ರೋಕನ್, ಇಂಕ್ ಆಗೋಗಿದೆ ಅದಕ್ಕೋಸ್ಕರ, ಅರ್ಥ ಆಯ್ತಾ? ಎ ಕೋವಲೆಂಟ್ ಬಾಂಡ್ ಈಸ್ ಬ್ರೋಕನ್ ಸಿಮೆಟ್ರಿಕಲಿ, ಅರ್ಥ ಆಯ್ತಾ?
ಈಚ್ ಫ್ರಾಗ್ಮೆಂಟ್ ಈ ತರ ಸಿಮೆಟ್ರಿಕಲ್ ಆಗಿ ಬ್ರೇಕ್ ಆಗಿ ಈಚ್ ಫ್ರಾಗ್ಮೆಂಟ್ ಮೇಲೆ ಅರ್ಥ ಆಯ್ತಾ ಒನ್ ಎಲೆಕ್ಟ್ರಾನ್ ಫಾರ್ಮ್ ಆದ್ರೆ ಈಚ್ ಫ್ರಾಗ್ಮೆಂಟ್ ಗೆಟ್ಸ್ 1 electron to form free radicals. These fragments are called as free radicals. These fragments are called as free radicals. Example, chlorine molecule ಎರಡು ಕ್ಲೋರಿನ್ ಆಟಮ್ಸ್ ಮಧ್ಯೆ ಇರತಕ್ಕಂಥ ಕೋವೆಲೆಂಟ್ ಬಾಂಡ್ ಸಿಮೆಟ್ರಿಕಲ್ ಆಗಿ ಕ್ಲೀವೇಜ್ ಆಗಿ ಹೋಮೋಲಿಟಿಕ್ ಕ್ಲೀವೇಜ್ ಆಗಿ ಅರ್ಥ ಆಯ್ತಾ ಎರಡು ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಕ್ಲೋರೈಡ್ ಫ್ರೀ ರ್ಯಾಡಿಕಲ್ಸ್ ಅರ್ಥ ಆಗಿದೆಯಾ? ಅದೇ ತರ ನೋಡಿ ಇಲ್ಲಿ CH3 another example. Another example. ಅರ್ಥ ಆಯ್ತಾ? Another example. ನೋಡಿ ಇಲ್ಲಿ ವೆರಿ ಸಿಂಪಲ್. ದಟ್ ಈಸ್ CH3Cl ಕರೆಕ್ಟಾಗಿ ಇಲ್ಲಿ ಬ್ರೇಕ್ ಆದರೆ ಅಥವಾ ನಾವು ಒಂದು ಕೆಲಸ ಮಾಡೋಣ. ದಟ್ ಈಸ್ CH3Cl ಅಂತ ಹೊರಟಿರಲಿಲ್ಲ RCl ಅಂತ ಹೊರಡ್ತೀವಿ. R is any alkyl group. This alkyl halide, alkyl chloride. ಅರ್ಥ ಆಯ್ತಾ? alkyl chloride in presence of diffuse sunlight. ಅರ್ಥ ಆಯ್ತಾ? HNU. ಅರ್ಥ ಆಯ್ತಾ? UV ಲೈಟ್ ಅಂತ ಬರೆಯೋಣ. ಅರ್ಥ ಆಯ್ತಾ? ಸನ್ಲೈಟ್ ಅಥವಾ ಸನ್ಲೈಟ್ ಅಂತ ಬರೀ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ವಾಟ್ ಹ್ಯಾಪನ್ಸ್? ಅರ್ಥ ಆಯ್ತಾ? CH3Cl becomes ನೋಡಿ ಇಲ್ಲಿ R ಫ್ರೀ ರ್ಯಾಡಿಕಲ್ Cl ಫ್ರೀ ರ್ಯಾಡಿಕಲ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಎರಡು ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಯ್ತು ಅಂದ್ರೆ ಕರೆಕ್ಟಾಗಿ ಇಲ್ಲಿ ಸಿಮೆಟ್ರಿ ಲೆಕ್ಕ ನೀವು ಬರೀರಿ. ಇವಾಗ ನೋಡಿ, ಇವಾಗ ವೆನ್ ಎ ಕೋವೆಲೆಂಟ್ ಬಾಂಡ್ is broken symmetrically. When a covalent bond is broken symmetrically. ಅರ್ಥ ಆಯ್ತಾ? Symmetrically. SY symmetrically. Sorry. Symmetrically. When a covalent bond is broken symmetrically, each fragment gets 1 electron. Each fragment gets 1 electron. Each fragment gets 1 electron. ಅರ್ಥ ಆಯ್ತಾ? 1 electron to form a free radical. To form a free radical is called homolytic fusion. To form a free radical gets 1 electron to form a free radical. A free radical is called homolytic fission or homolytic cleavage. Homolytic cleavage. Homolytic cleavage. Sorry. Cleavage. Homolytic cleavage. ಅಥವಾ homolytic fission ಅಂತ ಕರಿತೀವಿ. Homolytic cleavage ಅಂತ ಗೊತ್ತಾಯ್ತಾ? Very simple. When a covalent bond is broken symmetrically, each fragment gets 1 electron to form a free radical is called as homolytic cleavage. Example, chlorine molecule ಆಯಿತು, alkyl halide ಆಯಿತು. ಅರ್ಥ ಆಯ್ತಾ? alkyl halide. ಈ alkyl halide ಅಲ್ಲಿ ಅರ್ಥ ಆಯ್ತಾ? ಫ್ರೀ ರ್ಯಾಡಿಕಲ್ಸ್ ನೋಡಿ. ಎಕ್ಸಾಂಪಲ್ ನಾವು ತಗೊಳ್ಳೋಣ. CH3Cl ತಗೊಂಡ್ರೆ ಅರ್ಥ ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ ಸನ್ಲೈಟ್ ಹೋಮೋಲಿಟಿಕ್ ಫ್ಯೂಷನ್ ಆದ್ರೆ CH3 ಫ್ರೀ ರ್ಯಾಡಿಕಲ್ ಆಗತ್ತೆ ಪ್ಲಸ್ Cl ಮೈನಸ್. ಎಕ್ಸಾಂಪಲ್ ಕಾಣ, ಇದೊಂದು ಎಕ್ಸಾಂಪಲ್. ಅಥವಾ ಈಥೈಲ್ ಕ್ಲೋರೈಡ್ ತಗೋ, CH3CH2 ಹೋಮೋಲಿಟಿಕ್ ಫ್ಯೂಷನ್ ಆದ್ರೆ ಅರ್ಥ ಆಯ್ತಾ? ಏನಾಗತ್ತೆ? CH3CH2 ಫ್ರೀ ರ್ಯಾಡಿಕಲ್ ಪ್ಲಸ್ Cl ಫ್ರೀ ರ್ಯಾಡಿಕಲ್. ಅರ್ಥ ಆಯ್ತಾ? ಇನ್ನೊಂದು ಟೆರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್ ತಗೊಳ್ಳೋಣ. CH3 ಇಲ್ಲಿ ಬ್ರೇಕ್ ಆದ್ರೆ, ಇಲ್ಲಿ ಹೋಮೋಲಿಟಿಕ್ ಫ್ಯೂಷನ್ ಆದ್ರೆ ಟು ಫಾರ್ಮ್
tetrabutylbutyl carbocation, sorry, that is free radical. ಅರ್ಥ ಆಯ್ತಾ? ಈ ಫ್ರೀ ರ್ಯಾಡಿಕಲ್ಸ್ ಅಲ್ಲಿ ವೆರಿ ಸಿಂಪಲ್. ಇದು ಇಲ್ಲಿ ನೋಡಿ, ಈ ತರ ಇದ್ರೆ ಇದು ಪ್ರೈಮರಿ ಫ್ರೀ ರ್ಯಾಡಿಕಲ್, ಸೆಕೆಂಡರಿ ಫ್ರೀ ರ್ಯಾಡಿಕಲ್, ಅರ್ಥ ಆಯ್ತಾ, ಟೆರ್ಷಿಯರಿ ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಈ ಫ್ರೀ ರ್ಯಾಡಿಕಲ್ಸ್ ಅಲ್ಲೇ ಅರ್ಥ ಆಯ್ತಾ ಡಿಫ್ರೆಂಟ್ ಟೈಪ್ಸ್ ಇದಾವೆ. ವಿಲ್ ಡಿಸ್ಕಸ್ ದಟ್. ಇವೆಲ್ಲ ಫ್ರೀ ರ್ಯಾಡಿಕಲ್ಸ್, ಇವೆಲ್ಲ ಫ್ರೀ ರ್ಯಾಡಿಕಲ್ಸ್, ಇವೆಲ್ಲ ಇದು 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 ಫ್ರೀ ರ್ಯಾಡಿಕಲ್ ಅಂದ್ರೆ ಏನಂತ ಮತ್ತೆ ಡಿಸ್ಕಸ್ ಮಾಡೋಣ. ಟೋಟಲಿ ಇವೆಲ್ಲ ಎಕ್ಸಾಂಪಲ್ಸ್ ಕೊಡ್ಬೋದಾ? ಹೋಮೋಲಿಟಿಕ್ ಫ್ಯೂಷನ್, ಇದನ್ನ ಜನರಲ್ ರಿಯಾಕ್ಷನ್. ಆ ಜನರಲ್ ರಿಯಾಕ್ಷನ್ ಇವು ಎಕ್ಸಾಂಪಲ್ಸ್. ವೇರ್ RCl ಈ CH3Cl ಆಗಿರ್ಬೋದು, ಅಂದ್ರೆ ಕ್ಲೋರೋಮೀಥೇನ್, ಕ್ಲೋರೋ ಈಥೇನ್, ಟೆಟ್ರಾಬ್ಯೂಟೈಲ್ ಕ್ಲೋರೈಡ್ ಯಾವ್ದಾರು ಆಗಿರ್ಬೋದು. ಅರ್ಥ ಆಗಿದೆಯಾ? ವೇರ್ R is an CH3 ಗ್ರೂಪ್ ಅಥವಾ CH3CH2 ಗ್ರೂಪ್ ಅಥವಾ ಟೆಟ್ರಾಬ್ಯೂಟೈಲ್ ಗ್ರೂಪ್. ಅರ್ಥ ಆಯ್ತಾ? ಈ ತರ ಯಾವ್ದಾದ್ರು ಆಗಿರ್ಬೋದು. ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗಿದೆಯಾ? ಇದಕ್ಕೆ ಹೋಮೋಲಿಟಿಕ್ ಫ್ಯೂಷನ್ ಅಂತ ಕರಿತೀವಿ. ಏನ್ ಹೇಳಿ? ಹೋಮೋಲಿಟಿಕ್ ಫ್ಯೂಷನ್ ಬರೀಬಹುದು. ಹೋಮೋಲಿಟಿಕ್ ಫ್ಯೂಷನ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲೇಬೇಕು. ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸ ಇಂಪಾರ್ಟೆಂಟ್. ಏನಿಲ್ಲ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಇನ್ ಎನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಅರ್ಥ ಆಯ್ತಾ, ದ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಕ್ಯಾನ್ ರಿಯಾಕ್ಟ್ ವಿತ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ರಿಯಾಕ್ಟ್ಸ್ ವಿತ್ ರಿಯೇಜೆಂಟ್ ರಿಯಾಕ್ಟ್ ಆಗಿ ಅಥವಾ ಅಟ್ಯಾಕಿಂಗ್ ರಿಯೇಜೆಂಟ್ ರಿಯಾಕ್ಟ್ ಆಗಿ ಅಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರ್ತಕ್ಕಂಥ ಕೋವಲೆಂಟ್ ಬಾಂಡ್ಸ್ ಬ್ರೇಕ್ ಆಗಿ ನ್ಯೂ ಕೋವಲೆಂಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಆ ಬ್ರೇಕ್ ಆಗ್ತಕ್ಕಂಥದ್ದು 2 ways ಅಲ್ಲಿ ಆಗುತ್ತೆ. ಈ ತರ ಹೋಮೋಲಿಟಿಕ್ ಫ್ಯೂಷನ್, ಇನ್ನೊಂದು ಹೆಟ್ರೋಲಿಟಿಕ್ ಫ್ಯೂಷನ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್, ಹೆಟ್ರೋಲಿಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ಹೋಮೋಲಿಟಿಕ್ ಕ್ಲೀವೇಜ್ ಅಂದ್ರೆ ಏನು ವಿತ್ ಅನ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಹೆಟ್ರೋಲಿಟಿಕ್ ಕ್ಲೀವೇಜ್ ವಿತ್ ಅನ್ ಎಕ್ಸಾಂಪಲ್. ಅದಕ್ಕಿಂತ ಮೊದಲು ಫ್ರೀ ರ್ಯಾಡಿಕಲ್ ಅಂದ್ರೆ ಡಿಸ್ಕಸ್ ಮಾಡ್ಬಿಡೋಣ. ನೋಡಿ ಬೇಕಾದ್ರೆ ಫ್ರೀ ರ್ಯಾಡಿಕಲ್ ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ಫ್ರೀ ರ್ಯಾಡಿಕಲ್ ಅಂದ್ರೆ ಅಂತ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಆ ಫ್ರೀ ರ್ಯಾಡಿಕಲ್ ಏನ್ ಸರ್? ಫ್ರೀ ರ್ಯಾಡಿಕಲ್ ಅಂದ್ರೆ ಹೆಂಗ್ ಫಾರ್ಮ್ ಆಯ್ತು? ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎ ಕೋವಲೆಂಟ್ ಬಾಂಡ್ ಬ್ರೇಕ್ ಸಿಮೆಟ್ರಿಕಲಿ. ಅರ್ಥ ಆಯ್ತಾ? ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎ ಕೋವಲೆಂಟ್ ಬಾಂಡ್ ಬ್ರೇಕ್ ಸಿಮೆಟ್ರಿಕಲಿ ಟು ಫಾರಮ್ ಅರ್ಥ ಆಯ್ತಾ? ನೋಡಿ, ಆಡ್ ಎಲೆಕ್ಟ್ರಾನ್ ಸ್ಪೀಸಿ ದಟ್ ಈಸ್ ಕಾಲ್ಡ್ ಆಸ್ ಫ್ರೀ ರ್ಯಾಡಿಕಲ್ ಅಂತ ಬರೀ. ಅರ್ಥ ಆಯ್ತಾ? ಹಿಂಗಾದ್ರೂ ಬರೀ. ಅಥವಾ ಫ್ರೀ ರ್ಯಾಡಿಕಲ್ ಅಂದ್ರೆ ಅನಾಟಮ್, ಆವಾಗಲೇ ಕ್ಲೋರಿನ್ ಆಟಮ್ಸ್ ಇದ್ದಾನೆ, ಅಥವಾ ಕೆಳಗಡೆ ಕ್ಲೋರಿನ್ ಆಟಮ್ಸ್ ಇತ್ತು, ದಟ್ ಈಸ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಇರ್ತಾನೆ. ಅಥವಾ ಫ್ರೀ ರ್ಯಾಡಿಕಲ್ ಅಂದ್ರೆ ಅನಾಟಮ್ ಆರ್ ಗ್ರೂಪ್ಸ್. ಅರ್ಥ ಆಯ್ತಾ? ಅನಾಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್, ಅನಾಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ containing an unpaired electron obtained by the homolytic fusion ಅಥವಾ homolytic cleavage of covalent bond. ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ ಹೋಮೋಲಿಟಿಕ್ ಕ್ಲೀವೇಜ್ ಆಗಿ ಅನ್ ಆಟಮ್ ಅಥವಾ ಫ್ರೀ ಗ್ರೂಪ್ ಆಫ್ ಆಟಮ್ಸ್ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತಕ್ಕಂಥ ಫಾರ್ಮ್ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಫ್ರೀ ರ್ಯಾಡಿಕಲ್. ಅರ್ಥ ಆಯ್ತಾ? ಹಿಂಗ್ ಬರೀರಿ, ಅನ್ ಆಟಮ್ or a group of atoms, an atom or group of atoms, an atom or a group of atoms. ಅರ್ಥ ಆಯ್ತಾ? ಬೇರಿಂಗ್ ಎ, ಅರ್ಥ ಆಯ್ತಾ? ಬೇರಿಂಗ್ ಅಥವಾ ಕಂಟೈನಿಂಗ್ ಅಂತ ಬರೀರಿ ಬೇಕಾದ್ರೆ. ಅರ್ಥ ಆಯ್ತಾ? ಬೇರಿಂಗ್ ಅಥವಾ ಕಂಟೈನಿಂಗ್, ಬೇರಿಂಗ್ ಅಂತ ಕಂಟೈನಿಂಗ್ ಅಂತ ಬರೀರಿ, ಚೆನ್ನಾಗಿರುತ್ತೆ. ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್, unpaired electron. An atom or a group of atoms containing unpaired electron, artha aita, formed by homolytic formed by ಹೋಮೋಲೈಸಿಸ್ ಅಂತ ಹೇಳೋಣ ಬೇಕಾದ್ರೆ. ಹೋಮೋಲೈಸಿಸ್, ಹೋಮೋಲಿಟಿಕ್ ಫ್ಯೂಷನ್ ಇನ್ನರ್ಸ್ ಹೋಮೋಲೈಸಿಸ್ ಕರಿತೀವಿ. ಫಾರ್ಮ್ಡ್ ಬೈ ಹೋಮೋಲೈಸಿಸ್ ಆಫ್ ಕೋವಲೆಂಟ್ ಬಾಂಡ್. is called free radical.
free radical. An atom or group of atoms containing unpaired electrons. Sorry, unpaired electron. An atom or group of atoms containing unpaired electron formed by homolysis of covalent bond is called as free radical. Example, ಅವಾಗಲೇ Cl free radical ಅಥವಾ Br free radical ಅರ್ಥ ಆಗಿದೆಯಾ, ಅಥವಾ CH3 free radical ಅಥವಾ CH3 CH2 free radical, ಅರ್ಥಾತ್ CH3 CH2 free radical. ಇದು ಮಿಥೈಲ್ ಫ್ರೀ ರ್ಯಾಡಿಕಲ್, ಈಥೈಲ್ ಫ್ರೀ ರ್ಯಾಡಿಕಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಟೆರ್ಷಿಯರಿ ಬ್ಯೂಟೈಲ್ ಫ್ರೀ ರ್ಯಾಡಿಕಲ್. ಅರ್ಥ ಆಯ್ತಾ? ಇವೆಲ್ಲ ಫ್ರೀ ರ್ಯಾಡಿಕಲ್ಸ್. ಇವೆಲ್ಲ ಹಿಂಗ್ ಫಾರ್ಮ್ ಆಯಿತು. ಹೋಮೋಲಿಸಿಸ್ ಆಫ್ ಕೋವೆಲೆಂಟ್ ಬಾಂಡ್ ಟೇಕ್ಸ್ ಪ್ಲೇಸ್ ಆಗಿ ಈ ತರ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತಕ್ಕಂಥ ಒಂದು ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಯಿತು. ಅರ್ಥ ಆಯ್ತಾ? An atom or a group of atoms containing an unpaired electron formed by homolysis of covalent bond is called as free radical. ಅರ್ಥ ಫ್ರೀ ರ್ಯಾಡಿಕಲ್ ಅಂದ್ರೆ ಅರ್ಥ ಆಯ್ತಾ? ಈ ಫ್ರೀ ರ್ಯಾಡಿಕಲ್ಸ್ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಟೆರ್ಷರಿ ಇಸ್ ಗ್ರೇಟರ್ ದನ್ ಸೆಕೆಂಡರಿ ಇಸ್ ಗ್ರೇಟರ್ ದನ್ ಪ್ರೈಮರಿ. ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಥವಾ ಸ್ಟೆಬಿಲಿಟಿ ಏನಿರುತ್ತೆ ಅರ್ಥ ಆಯ್ತಾ? ರಿಯಾಕ್ಟಿವಿಟಿ ಕ್ವೈಟ್ ರಿವರ್ಸಲ್ ಇರುತ್ತೆ. ದ ಸ್ಟೆಬಿಲಿಟಿ ಆಫ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್, ಇವೆಲ್ಲ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್. ಇವತ್ತೆಲ್ಲ ಕರಿತೀವಿ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್. ಇವು CET ಪಾಯಿಂಟ್ ಆಫ್ ನೋಡ್ಕೊಂಡಿರಿ. ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್. ಈ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಅಲ್ಲಿ ಟೆರ್ಷರಿ ಆಲ್ಕೈಲ್ ಫ್ರೀ ರ್ಯಾಡಿಕಲ್ ಅರ್ಥ ಆಯ್ತಾ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ, ಇಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಈ ಆರ್ಡರ್ ಆಫ್ ಸ್ಟೆಬಿಲಿಟಿ ಒಂದಿರುತ್ತೆ ಆಲ್ಕೈಲ್ ಫ್ರೀ ರ್ಯಾಡಿಕಲ್. ಸ್ಟೆಬಿಲಿಟಿ ಆರ್ಡರ್ ಆಫ್ ಸ್ಟೆಬಿಲಿಟಿ. Order of stability of free radicals. Tertiary free radical is more stable than secondary free radical, is more stable than primary free radical. But the reactivity quite reverse. Reactivity order ಬಂದು quite reverse ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಮರಿಬಾರ್ದು, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಫ್ರೀ ರ್ಯಾಡಿಕಲ್. ಈ ಫ್ರೀ ರ್ಯಾಡಿಕಲ್ಸ್ ಅಲ್ಲಿ ಡೆಫಿನೆಟ್ ಆಗಿ ದ ಕಾರ್ಬನ್ ಆಟಮ್ ಈಸ್ sp2 hybridized. ಏನೇಳಿ sp2 hybridized. ಇದೆಯಲ್ಲ ಇವೆಲ್ಲ sp2 hybridized. ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಇರ್ತಕ್ಕಂಥ ಕಾರ್ಬನ್ ಆಟಮ್ sp2 hybridized. ಚೆನ್ನಾಗಿ ನೆನಪಿಟ್ಕೊಳ್ಳೆ, sp2 hybridization ಹೊಂದಿರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಹೋಮೋಲಿಸ್ಟಿಕ್ ಫ್ಯೂಷನ್, ಹೋಮೋಲೈಸಿಸ್ ಅಂತ ಕರಿತೀವಿ, ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ವಿತ್ ಅನ್ ಎಕ್ಸಾಂಪಲ್ ನೀಟಾಗಿ ಅರ್ಥ ಆಗಿದೆಯಾ? ಫ್ರೀ ರ್ಯಾಡಿಕಲ್ ವಿತ್ ಅನ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಹೆಟರೋಲಿಟಿಕ್ ಕ್ಲೀವೇಜ್. ಏನೇಳೆ ಹೆಟರೋಲಿಟಿಕ್ ಕ್ಲೀವೇಜ್, ಅದನ್ನು ಡಿಸ್ಕಸ್ ಮಾಡಿಬಿಡೋಣ. ಅರ್ಥ ಆಯ್ತಾ? ಹೆಟರೋಲಿಟಿಕ್ ಕ್ಲೀವೇಜ್ ದ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲೇ ಸೆಕೆಂಡ್ ಒನ್ ಇಸ್ ದಟ್ ಈಸ್ ಹೆಟರೋಲಿಟಿಕ್ ಕ್ಲೀವೇಜ್. ಹೆಟರೋಲಿಟಿಕ್ ಕ್ಲೀವೇಜ್ ಅಥವಾ ಹೆಟರೋಲಿಟಿಕ್ ಫ್ಯೂಷನ್. Heterolytic fission. Heterolytic cleavage or heterolytic fission ಅಂತ ಕರೀತಾರೆ. ಏನ್ ಸರ್ ಹೆಟರೋಲಿಟಿಕ್ ಫ್ಯೂಷನ್ ಅಂದ್ರೆ ಅಥವಾ ಹೆಟರೋಲಿಟಿಕ್ ಕ್ಲೀವೇಜ್ ಅಂದ್ರೆ? A covalent bond breaks when a covalent bond breaks unsymmetrically. When a covalent bond breaks unsymmetrically. ಬರೀರಿ. When a covalent bond breaks unsymmetrically. When a covalent bond breaks unsymmetrically ಅಂದ್ರೆ ಯಾವ್ದಾದ್ರು ಒಂದು ಕಡೆಯಿಂದ, ಅರ್ಥ ಆಯ್ತು? unsymmetrically to form charge species. ಅರ್ಥ ಆಯ್ತಾ? ಅಥವಾ on each fragment, one of the fragment gives 2 electrons. One of the fragment gets 2 electrons. ಅರ್ಥ ಆಯ್ತಾ?
when a covalent bond breaks unsymmetrically, each fragment is charged. Andre that indicates that when a covalent bond breaks unsymmetrically, one of the two fragments gets 2 electrons. One of the two fragments one of the two fragments gets 2 electrons. One of the two fragments gets 2 electrons to form oppositely charged ions. Oppositely charged ions ಅಥವಾ species. To form oppositely charged ions. ಅರ್ಥ ಆಯ್ತಾ? Is called heterolytic cleavage. Heterolytic fusion. ಅರ್ಥ ಆಗಿದೆಯಾ? When a covalent bond breaks unsymmetrically, one of the two fragments gets 2 electrons to form oppositely charged ions. ಅರ್ಥ ಆಯ್ತಾ? ಅಥವಾ oppositely charged species is called heterolytic fusion. Example, ಅರ್ಥ ಆಯ್ತಾ? You take for example, ಯಾವ ತಗೊಳ್ಳೋಣ? ಮೀಥೈಲ್ ಕ್ಲೋರೈಡ್ ತಗೊಳ್ಳಿ ಅಥವಾ ಆಲ್ಕೈಲ್ ಹ್ಯಾಲೈಡ್ ತಗೊಳ್ಳಿ. ಮೀಥೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಕ್ಲೋರೈಡ್ ಜನರಲ್ ಆಗಿ ಇಲ್ಲಿ ನೋಡಿ, ಈ ಬಾಂಡ್ ಇಲ್ಲಿ ಬ್ರೇಕ್ ಆಗುತ್ತೆ. ಯಾಕೆ ಬ್ರೇಕ್ ಆಗತ್ತಂದ್ರೆ ಕ್ಲೋರಿನ್ ಇಸ್ ಮೋರ್ ರಿಲೇಟೆಡ್ ಟು CH3. ಸರ್ ಅಲ್ಲಿ ಯಾಕೆ ಆಗಲಿಲ್ಲ ಸರ್? ಅರ್ಥ ಆಯ್ತಾ? ಆದರೆ ಅರ್ಥ ಆಯ್ತಾ? ಆಕ್ಚುಲಿ ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗ್ತಕ್ಕಂಥ ಕೆಲವೊಂದು ರಿಯಾಕ್ಷನ್ಸ್ ಅಲ್ಲಿ ರಿಯಾಕ್ಟಿಂಗ್ ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ತರ ಆಗ್ತಕ್ಕಂಥದ್ದು, ಈ ಬ್ರೋಕನ್ ಆಗ್ತಕ್ಕಂಥದ್ದು ರಿಯಾಕ್ಟಿಂಗ್ ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅಟ್ಯಾಕಿಂಗ್ ರಿಯೇಜೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಈ ಕೋವೆಲೆಂಟ್ ಬಾಂಡ್ ಇಲ್ಲಿ ಬ್ರೇಕ್ ಆದ್ರೆ ಅರ್ಥ ಆಯ್ತು ಏನಾಗುತ್ತೆ? CH3 ಪ್ಲಸ್ Cl ಮೈನಸ್. ಈ ಕೋವೆಲೆಂಟ್ ಬಾಂಡ್ ಅನ್ಸಿಮೆಟ್ರಿಕಲ್ ಆಗಿ ಬ್ರೇಕ್. ಸಿಮೆಟ್ರಿಕಲ್ ಅಂದ್ರೆ ಮಧ್ಯಕ್ಕೆ, ಅನ್ಸಿಮೆಟ್ರಿಕಲ್ ಅಂದ್ರೆ ಈ ಕಡೆಗೂ ಅಥವಾ ಆ ಕಡೆಗೂ ಅನ್ಸಿಮೆಟ್ರಿಕಲ್ ಆಗಿ ಬ್ರೇಕ್ ಆಗಿ ಅರ್ಥ ಆಯ್ತಾ? ಈ ಎರಡು ಫ್ರಾಗ್ಮೆಂಟ್ಸ್ ಅಲ್ಲಿ ಒಂದು ಫ್ರಾಗ್ಮೆಂಟ್ ಕಡೆಗೆ 2 ಎಲೆಕ್ಟ್ರಾನ್ಸ್ ಹೋಗುತ್ತೆ ನೋಡಿ. 2 ಎಲೆಕ್ಟ್ರಾನ್ಸ್ ಬಾಂಡೆಡ್ ಎಲೆಕ್ಟ್ರಾನ್ಸ್ Cl ಕಡೆಗೆ ಹೋಗಿದೆ. ಹೆನ್ಸ್ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಫಾರ್ಮ್ ಆಗಿದೆ. ಅರ್ಥ ಆಗಿದೆಯಾ? ಎನಿ ಡೌಟ್? ದಿಸ್ ಇಸ್ ದ ಹೆಟೆರೋಲಿಟಿಕ್ ಫ್ಯೂಷನ್ ಅಥವಾ ಹೆಟೆರೋಲಿಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆರ್ ಯು ಟೇಕ್ ದಿಸ್ ಒನ್ CH3 CH2 Br. ಅರ್ಥ ಆಯ್ತಾ? ಏನಾಗತ್ತೆ? CH3 CH2 ಪ್ಲಸ್ Br ಮೈನಸ್. ನೋಡಿ, ಅರ್ಥ ಆಯ್ತಾ? ಈ ಕೋವೆಲೆಂಟ್ ಬಾಂಡ್ when a covalent bond breaks unsymmetrical ಆಗಿ ಬ್ರೇಕ್ ಆಗಿದೆ. ಇಲ್ಲಿ ಅನ್ಸಿಮೆಟ್ರಿಕಲ್ ಆಗಿ ಬ್ರೇಕ್ ಆಗಿದೆ. ಈ ಎರಡು ಫ್ರಾಗ್ಮೆಂಟ್ಸ್ ಅಲ್ಲಿ ಒನ್ ಆಫ್ ದ ಟೂ ಫ್ರಾಗ್ಮೆಂಟ್ಸ್ ಗೆಟ್ಸ್ 2 ಎಲೆಕ್ಟ್ರಾನ್ಸ್ ನ ಈ Br ಕಡೆಗೆ ಅಥವಾ Cl ಕಡೆಗೆ ಎಳ್ಕೊಂಡ್ಬಿಟ್ಟಿದೆ. 2 ಎಲೆಕ್ಟ್ರಾನ್ಸ್ ನ ಟು ಬಿಕಮ್ 2 ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಹೆಟೆರೋಲಿಟಿಕ್ ಫ್ಯೂಷನ್. ಏನ್ ಹೇಳಿ? ಹೆಟೆರೋಲಿಟಿಕ್ ಫ್ಯೂಷನ್ ಅಥವಾ ಹೆಟೆರೋಲಿಟಿಕ್ ಕ್ಲೀವೇಜ್. ಈ ಎಲೆಕ್ಟ್ರಾನ್ಸ್ ಯಾವ ಕಡೆ 2 ಎಲೆಕ್ಟ್ರಾನ್ಸ್ ಈ ಕಡೆ ಬಂದಿರ್ತಕ್ಕಂಥದ್ದು ನಾವು ಡಬಲ್ ಹೆಡೆಡ್ ಆರೋ ಮಾರ್ಕ್ ಅಂತ ತೋರಿಸ್ತೀವಿ. ಯಾಕಂದ್ರೆ 2 ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸಿಂಗಲ್ ಎಲೆಕ್ಟ್ರಾನ್ ಬಂದ್ರೆ ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಇಂದ ನಾವು ಶೋ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ದಟ್ಸ್ ಆಲ್ ದಿಸ್ ಹೆಟೆರೋಲಿಟಿಕ್ ಫ್ಯೂಷನ್. ಅಲ್ಲಿಗೆ ಹೆಟೆರೋಲಿಟಿಕ್ ಫ್ಯೂಷನ್ ವಿತ್ ಅನ್ ಎಕ್ಸಾಂಪಲ್, ಹೋಮೋಲಿಟಿಕ್ ಫ್ಯೂಷನ್ ವಿತ್ ಅನ್ ಎಕ್ಸಾಂಪಲ್ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್, ಕಾರ್ಬೋಕ್ಯಾಟನ್ ಅಂದ್ರೆ ಏನು, ಕಾರ್ಬ್ಯಾನನ್ ಅಂದ್ರೆ ಏನು, ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು ವಿತ್ ಅನ್ ಎಕ್ಸಾಂಪಲ್ಸ್, ಕಾರ್ಬಿನ್ಸ್ ಅಂದ್ರೆ ಏನು ವಿತ್ ಅನ್ ಎಕ್ಸಾಂಪಲ್ ವಿಲ್ ಡಿಸ್ಕಸ್ in next video. Thank you. ಅರ್ಥ ಆಯ್ತಾ?